ಅವರನ್ನು ಹಿಂಬಾಲಿಸಿದ ಬಂಡೆ. ಯೆಹೋವ ಅಥವಾ ಯಾಹೋವಿಗೆ ಅನೇಕ ಅದ್ಭುತವಾದ ಹೆಸರುಗಳಿವೆ. ದಾವೀದನು ದೇವರ ಅದ್ಭುತವಾದ ಸ್ತುತಿಗಳನ್ನು ಸಂತೋಷದಿಂದ ಹಾಡುತ್ತಾನೆ. ಅವನು ಕರ್ತನನ್ನು ನನ್ನ ಬಂಡೆಯೂ ನನ್ನ ಕೋಟೆಯೂ ಎಂದು ಹಾಡುತ್ತಾನೆ. 18ನೇ ಕೀರ್ತನೆ 2ನೇ ವಚನ. ಇಲ್ಲಿ ಬಂಡೆ ಮತ್ತು ಕೋಟೆ ಎರಡಕ್ಕೂ ಬಂಡೆ ಎಂದು ಒಂದೇ ಅರ್ಥವಿದೆ. ಆದರೆ ಎರಡಕ್ಕೂ ಬಳಸಲಾದ ಇಬ್ರಿಯ ಪದ ಏನೆಂದರೆ ಸಾಲಿ ಮತ್ತು ಸುರಿ ಎಂದು ವಿಭಿನ್ನವಾಗಿ ಬಳಸಲಾಗಿದೆ. ಮೊದಲನೆಯದು ನೀರು ಚಿಮ್ಮಿ ಬಂದ ಒಡೆಯಲ್ಪಟ್ಟ ಬಂಡೆಯನ್ನು ಸೂಚಿಸುತ್ತದೆ. ಮತ್ತೊಂದು ಸಾಮಾನ್ಯವಾದ ಬಂಡೆಯನ್ನು ಸೂಚಿಸುತ್ತದೆ. ಮೊದಲನೇ ಬಂಡೆಯನ್ನು ಸಾಲಿ ಎನ್ನಲಾಗಿದೆ, ಏಕೆಂದರೆ ಅದು ಬಂಡೆಯಾಗಿದ್ದರೂ ಒಡೆದಾಗ ನೀರು ಚಿಮ್ಮಿತು. ಇಸ್ರಾಯೇಲ್ಯರು ಅರಣ್ಯದಲ್ಲಿದ್ದಾಗ ಅವರಿಗೆ ಬಾಯಾರಿಕೆಯಾಯಿತು. ಅಲ್ಲಿ ಅವರಿಗೆ ನೀರು ಸಿಗಲಿಲ್ಲ. ಆದರೆ ಮೋಶೆ ಬಂಡೆಯನ್ನು ಹೊಡೆದಾಗ ನೀರು ಚಿಮ್ಮಿತು. 31ನೇ ಕೀರ್ತನೆ 3ನೇ ವಚನ, 78ನೇ ಕೀರ್ತನೆ 16:20ರಲ್ಲಿ ನಮ್ಮ ದೇವರು ನಮಗೆ ಸಾಲಿ ಆಗಿದ್ದಾನೆ, ಏಕೆಂದರೆ ನಾವು ಆತನಿಂದ ಪಾನ ಮಾಡಬಹುದು ಮತ್ತು ನಿತ್ಯ ಜೀವವನ್ನು ಹೊಂದಬಹುದು. ಇಸ್ರಾಯೇಲ್ಯರಿಗೆ ಯಾವುದೇ ರೀತಿಯ ಚಿಂತಾಭಾರದ ಅಗತ್ಯವಿರಲಿಲ್ಲ, ಏಕೆಂದರೆ ಅವರು ತಮ್ಮ ಪ್ರಯಾಣದಲ್ಲೆಲ್ಲ ತಮ್ಮನ್ನು ಹಿಂಬಾಲಿಸುವ ಆತ್ಮಿಕ ಬಂಡೆಯಿಂದ ಬರುವ ಆತ್ಮಿಕವಾದ ನೀರನ್ನು ಕುಡಿಯುತ್ತಿದ್ದರು. 1 ಕೊರಿಂಥ 10:4. ನಂತರದ ಬಂಡೆ ಸುರಿ. ಇದು ಕಠಿಣವಾಗಿದೆ ಮತ್ತು ಒಡೆದು ಹೋಗುವುದಿಲ್ಲ. ಯೆಹೋವ ಸುರಿ ಅಥವಾ ನಮ್ಮ ಕರ್ತನೆ ನಮ್ಮ ಬಂಡೆಯು ಮತ್ತು ಸಂರಕ್ಷಣೆಯಾಗಿದ್ದಾರೆ. ಯಾವ ಶತ್ರುವೂ ಅದನ್ನು ಒಡೆದು ಒಳಬಂದು ನಮಗೆ ಹಾನಿ ಮಾಡಲು ಆಗುವುದಿಲ್ಲ. ಈ ಬಂಡೆಯ ಮೇಲೆ ಬೀಳುವವನು ತುಂಡು ತುಂಡಾಗುವನು ಮತ್ತು ಈ ಬಂಡೆಯು ಯಾರ ಮೇಲೆ ಬೀಳುತ್ತದೋ ಅವನನ್ನು ಪುಡಿ ಪುಡಿ ಮಾಡುತ್ತದೆ. ಮತ್ತಾಯ 21:44. ನಮ್ಮ ದೇವರು ನಮಗೆ ಅಂತಹ ಸುರಿ ಕೋಟೆಯಾಗಿದ್ದಾನೆ. ನಾವು ನಮ್ಮ ಪರಲೋಕದ ಕಾನಾನಿನ ಕಡೆಗೆ ಈ ಅರಣ್ಯವೆಂಬ ಲೋಕದಲ್ಲಿ ಪ್ರಯಾಣಿಸುವಾಗ ದೇವರು ನಮಗೆ ಯೆಹೋವ ಸಾಲಿ ಮತ್ತು ಸುರಿ ಆಗಿರಲಿ. ಗಾಡ್ ಬ್ಲೆಸ್ ಯು.